ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ಶಾಂತಳ್ಳಿಗೆ ಹೋಗಿ ಸ್ಕೂಲ್ ಇನ್ಫಾರ್ಮೇಷನ್ ತರಬೇಕು ಅಂತ ಹೋದೆ. 10 ಗಂಟೆಗೋ 10:45 ಗಂಟೆ ಕಾಯ್ದರೂ ಬಸ್ ಯಾವ ಬರಲಿಲ್ಲ. ಇನ್ನು ಬಿಸಿಲಲ್ಲೇನು ಅಷ್ಟು ದೂರ ಹೋಗೋದು ಅಂತ ವಾಪಸ್ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ಬೆಳಿಗ್ಗೆ ಎದ್ದು ಇಲ್ಲಿ ತರಕಾರಿ ನೋಡೋಕೆ ಒಂದು 7 ಪಾತಿ ಮಾಡಿದೆ. ಇವಾಗ ಇಲ್ಲೆಲ್ಲ ಬಿಸಿಲು, ಆಗ ಇಲ್ಲಿ ನೆರಳು ಇರೋ ಜಾಗದಲ್ಲಿ ಮಾತ್ರ ಇವಾಗ ಕೆಲಸ ಮಾಡ್ಕೋಬೇಕು. ಇಲ್ಲಿ ಹೆಂಗೋ ಒಳ್ಳೆ ನೆರಳೈತೆ. ಈ ಮರದ್ದು ಕೊಂಬೆಗಳನ್ನೆಲ್ಲ ಎಲ್ಲಿಂದ ತೆಗೆದಾಕ್ಬಿಟ್ಟು ಇವಾಗ ಸದ್ಯಕ್ಕೆ ಇಲ್ಲಿ ಪಾತಿ ಮಾಡ್ತೀನಿ. ಇದಾದಮೇಲೆ ಕಡೆ ಸೈಡಿಂದ ಹೆಂಗಿರೋ ಮಧ್ಯಾಹ್ನ ಇಲ್ಲಿ ನೆರಳು ಬರುತ್ತೆ, ಆಮೇಲೆ ಕೆಲಸ ಶುರು ಮಾಡೋಣ. ಇಲ್ಲಿ ನಾವು ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. ಇವಾಗ ಇಲ್ಲಿ ಸದ್ಯಕ್ಕೆ ಬಿದ್ದಿರೋ ದರ್ಗು ಮತ್ತು ಈ ಮರದ ಕೊಂಬೆಗಳನ್ನೆಲ್ಲ ಎತ್ತು ಆ ಕಡೆ ಸೈಡ್ಗೆ ಹಾಕ್ಬಿಟ್ಟು ಕೆಲಸನ ಶುರು ಮಾಡೋಣ. 1 ಗಂಟೆ ಆಗೈತೆ. ಅಂತೂ ಇಲ್ಲಿ ಒಂದು 6 ಪಾತಿ ಮಾಡಿದೆ. ಇಲ್ಲೊಂದು 5 ಇದ್ದಾವೆ. ಈ ಕಡೆ ಸೈಡಲ್ಲಿ ಒಂದು ಮಾಡಿದೆ ಪಾತಿನ. ಅಲ್ಲಾದರೂ ಬಳ್ಳಿ ತರಕಾರಿ ಹಾಕ್ಬಿಟ್ಟು ಹಂಗೆ ಹಬ್ಸೋಣ ಅಂತ. ಇವಾಗ ಮೊದಲು ಊಟ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಈ ಕಡೆ ಸೈಡಿಂದ ಶುರು ಮಾಡ್ತೀನಿ. ಹೆಂಗಿದ್ರು ಇಲ್ಲೆಲ್ಲ ನೆರಳೈತೆ. ಆ ಕಡೆ ಸೈಡಿಂದ ಪಾತಿ ಮಾಡ್ಕೊಂಡು ಬರೋದ್ರೊಳಗೆ ಇಲ್ಲಿ ಪೂರ್ತಿ ನೆರಳಾಗಿ ಹೋಗಿರುತ್ತೆ. ಮೊದಲು ಊಟ ಮಾಡಿ ಕೆಲಸ ಶುರು ಮಾಡೋಣ 1-2 ಗಂಟೆ ಮೇಲೆ. ಇವಾಗ ಈ ಕರ್ಬೂಜ ಹಣ್ಣನ್ನು ಕಟ್ ಮಾಡೋಣ. ಇದನ್ನು ತಿಂದ್ಬಿಟ್ಟು ಇದ್ರ ಬೀಜನ ತೆಗೆದಿಟ್ಕೊಂಡ್ರೆ ನೀಟಾಗಿ ಒಣಗಿಸಿ ನಾಳೆ ಇದಕ್ಕೆ ಹಾಕ್ಬೋದು. ನಾಳೆ ನೆನ್ನೆ ಮಾಡಿಟ್ಟಿರೋ ಪಾಟ್ಗೆ ಹಾಕ್ಬೋದು. ನೋಡೋಣ ಒಳಗಡೆ ಹೆಂಗೆ ಚೆನ್ನಾಗೈತೆ ಏನಾಗೈತೆ ಅಂತ. ಇರೋದು ಕುಡಿ ಅಂತ ಹೇಳಿದ್ದೆ, ಗಮ್ಮಂತೈತೆ ಸ್ಮೆಲ್. ಇಷ್ಟಿದ್ದಾವೆ ಬೀಜ ಇದರಲ್ಲಿ. ಇದನ್ನೆಲ್ಲ ಈಗ ಕಲೆಕ್ಟ್ ಮಾಡಿ ಒಂದು ಕಡೆ ಇಟ್ಕೋಬೇಕು. ಇವಾಗ ಕಟ್ ಮಾಡಿ ಹಣ್ಣು ಒಂದು ಕಡೆ ಬೀಜ ಒಂದು ಕಡೆ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಸಖತ್ತಾಗೈತೆ. ಅದು ಫುಲ್ಲು ಕಟ್ ಮಾಡಿದೆ, ಇನ್ನು ಅರ್ಧ ಇಟ್ಟರೆ ಹಾಳಾಗೋಗುತ್ತೆ ಅಂತ. ಜ್ಯೂಸ್ ಮಾಡೋಕೆ ಮಾತ್ರ ಹೇಳಿ ಮಾಡಿಸ್ದಂಗೈತೆ. ಆಲ್ರೆಡಿ ಜ್ಯೂಸ್ ಆಗೋಗೈತೆ, ಅದು ಅಷ್ಟು ಹಣ್ಣಾಗಿತ್ತು. ಇದನ್ನು ಹಂಗೆ ಕುಡ್ಕೊಬಿಡ್ಬೋದು. ಇಷ್ಟು ಹಣ್ಣನ್ನು ಮೊದಲೇ ಕಟ್ ಮಾಡ್ರೆ ಊಟನೇ ಮಾಡೋದು ಬೇಡವಾಗಿತ್ತು, ಅಷ್ಟೈತೆ. ಫುಲ್ ತಿಂದು ಖಾಲಿ ಮಾಡ್ಬೇಕು. ಇದಾದಮೇಲೆ ಸಾಂಬಾರು ಸೌತೆಕಾಯಿ ಕಟ್ ಮಾಡಿ ಅದ್ರ ಬೀಜನ ಆಚೆ ತಗೋಬೇಕು. ಇವಾಗ ಎಲ್ಲ ಕೆಲಸನ ಮುಗಿಸಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಶಾಂತಳಿಗೆ ಹೋಗೋಕ್ಕೆ ರೆಡಿಯಾಗಾಯಿತು. ಇನ್ನು ಸಾಂಬಾರು ಸೌತೆಕಾಯಿ ಮತ್ತು ಕರ್ಬೂಜ ಬೀಜಗಳನ್ನ ಇಲ್ಲಿ ಒಣಗಾಕಿದ್ದೀನಿ ಈ ಪೇಪರ್ ಮೇಲೆ. ನಾಳೆ ಸಂಜೆ ಅವನ್ನ ಬಿತ್ತನೆ ಮಾಡಬೇಕು. ಈಗ ಒಂದು ರೌಂಡ್ ಶಾಂತಳಿಗೆ ಹೋಗ್ಬಿಟ್ಟು ಬರೋಣ. ಇವಾಗ ವೀಡಿಯೋ ಅಪ್ಲೋಡ್ ಮಾಡಿಬಂದು ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ದಿನ ತರಕಾರಿ ಏನು ಅಂತ ಮೊಟ್ಟೆ ತಗೊಬಂದೆ. ಈಗ ಮೊಟ್ಟೆನ ಮತ್ತು ಕಾಳನ್ನ ಬೇಯಕ್ಕೆ ಹಾಕಿನ. ಆ ಕಾಳುಗಳನ್ನ ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕಿ ಬೇಯೋದೇ ಇಲ್ಲ. ನೆನ್ನೆ ಹಾಕಿ ಬೇಯ್ದಲ್ಲೇ ಒಂದು ಸ್ವಲ್ಪ ಎಲ್ಲ ಬಿಸಾಕ್ತೆ ಸಾರಿಂದ. ಅದಕ್ಕೆ ಅದ್ರ ಜೊತೆ ಬೇಯಿಸಿ ಆಮೇಲೆ ಸಾಂಬಾರು ಮಾಡ್ತೀನಿ. ನೀಟಾಗಿ ಬೆಂದಿರ್ತವೆ. ಇವಾಗ ಮೊಟ್ಟೆ ಸಾರೇನೋ ರೆಡಿಯಾಗಿದೆ. ಒಂದು ರೌಂಡ್ ಊಟ ಮಾಡಿಬಿಟ್ಟು ಆಮೇಲೆ ಪುಸ್ತಕ ಓದೋಣ. ಊಟ ಮಾಡಿ ತುಂಬ ದಿನಗಳಾದಮೇಲೆ ಒಂದು ಕತೆ ಬರೆಯೋಣ ಅಂತ ಕೂತಿದ್ದೆ. ಹೆಸರು ಸುಲ್ತಾನ್ ಬಂದ ಅಂತ. ನಮ್ಮ ಅಜ್ಜಿ ಊರಲ್ಲಿ ಇದ್ದ ನಾಯಿಗಳ ಬಗ್ಗೆ. ಅದು ಒಂದು ಸ್ವಲ್ಪ ಏನೋ ಬರೆದೆ. ಇನ್ನೊಂದು ಚೂರು ಯಾವ ಥರ ಬರೆಯೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನೀಟಾಗಿ ಯೋಚನೆ ಮಾಡಿ ನಾಳೆ ಮತ್ತೆ ಮುಂದುವರ್ಸೋಣ ಅಂತ ಅದನ್ನು ಎತ್ತಿಟ್ಟು ಇವಾಗ ಕೆನ್ನಾಯ ಜಾಡಿನಲ್ಲಿ ನಿನ್ನೆ ಒಂದು 20 ಪೇಜ್ ಓದಿದ್ದೆ. ಇನ್ನು ಮುಂದುವರ್ಸೋಣ ಅಂತ ಇವಾಗ ಕೂತಿದ್ದೀನಿ. ಅವಾಗಿಂದ ಬೆಂಕಿ ಕಡೆ ನಿಗಾ ವಹಿಸ್ತಲೇ ಎಲ್ಲ ಸೌದೆ ಹುರಿದು ಬರೀ ಕೆಂಡಗಳಾಗವೆ. ಇಷ್ಟೊತ್ತು ಬೂದಿ ಮಾತ್ರ ಕಾಣಿಸ್ತಿತ್ತು. ಈಗೆಲ್ಲ ಕೆದಕಿ ಕೆಂಡ ತೆಗ್ದೀನಿ. ಸ್ವಲ್ಪ ಒಂದು 10 ಗಂಟೆವರೆಗೂ ಓದೋಕ್ಕೆ ಬೆಂಕಿ ಮಾಡ್ಬೇಕು. ಮತ್ತೆ ಈ ಚಳಿಯಲ್ಲಿ ಕೂರೋಕ್ಕಾಗಲ್ಲ.